ವೆಲ್ಕಮ್ ಟು ಮಿನಿ ಬ್ಲಾಗ್ ಗಾಯ್ಸ್. ರ್ಯಾಪಿಡೋಯಿಂದ ನಾನು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ನೋಡೋಣ. ಟ್ರೈನ್ ಹುಡುಕ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಸ್ಲೀಪರ್ ಕೋಚ್ ಬೇಕಿತ್ತು. ಸ್ಲೀಪರ್ ಕೋಚ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ನೋಡ್ರೆ ಬಸ್ಸು ಸಿಗ್ತಾ ಇಲ್ಲ. ಬಸ್ ನೋಡ್ರೆ 900 ರೂಪಾಯಿ. ಫೈನಲಿ ನನಗೆ ಬೈ ಸಿಕ್ಕಿದ್ರು. ಜೊತೆ ಮಾತಾಡ್ಕೊಂಡು ಹೋದೆ. ಟಿಕೆಟ್ ತೊಗೊಂಡೆ ರೈಲ್ವೆ ಸ್ಟೇಷನಲ್ಲಿ. ಜನರಲ್ ಹಂಗೂ ಹಿಂಗೂ ಸೀಟ್ ಸಿಕ್ತು ನನಗೆ ಕುತ್ಕೊಳಕ್ಕೆ ಆರಾಮಾಗೆ. ಸೀಟಿಂದ ಹೊರಗಡೆ ಬಂದು ಸ್ವಲ್ಪ ವ್ಯೂ ನೋಡೋಣ ಹೊರಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದು ವ್ಯೂ ತೊಗೊಂಡು ತಿರ್ಗಾ ಒಳಗಡೆ ಹೋದೆ. ಟ್ರೈನ್ ಫುಲ್ ರಶ್ ಆಯಿತು ಗುರು. ರಶ್ ಎಷ್ಟಂದರೆ ನನ್ನ ಕಾಲ ಹತ್ರ ಎಲ್ಲ ಜನ ನೋಡ್ತಾ ಇರ್ಬೋದು ನೀವೇನೆ. ಅದಾದಮೇಲೆ ಇಳಿದು ನೋಡಿದ್ರೆ ಇನ್ಸಿಡೆಂಟ್ ಏನಾಗಿತ್ತು ಗೊತ್ತಾ? ನನಗೆ ಯಾರೋ ಒಬ್ಬರು ಬುಡ್ಡ ಸಿಕ್ಬಿಟ್ಟು ಹೇಳಿದ್ರು, ಅಪ್ಪ ಏನಕ್ಕೆ ಹುಬ್ಳೀಲಿ ಇಳಿತೀಯ, ಅದ್ರ ಬದಲು ಧಾರವಾಡದಲ್ಲಿ ಇಳಿ ಅಂತ. ನಾನು ಧಾರವಾಡ ಇನ್ನೇನು ಹುಬ್ಳಿ ಟ್ರೈನ್ ಬಿಡ್ತು ಧಾರವಾಡಕ್ಕೆ ಹೋಗ್ತಾ ಇದೆ. ಆ ಟೈಮಲ್ಲಿ ಮಸ್ತಾಗಿ ಟಿ ಬಂದ. ಫೈನ್ ಹಾಕ್ದ. ಎಷ್ಟು ಫೈನ್ ಹಾಕ್ದ ಅಂದರೆ ಹಾಕ್ತೀನಿ ಪಿಕ್ಚರ್. ಅದು ಕೂಡ ಸೈಕ್ ಕತೆ ಆ್ಯಕ್ಚುಲಿ. ಅದಂತೂ ನಿಜ ಹೇಳ್ಬೇಕಂದ್ರೆ ಯಾರೋ ಮಾತು ಕೇಳಿಕೊಂಡು ನೆಕ್ಸ್ಟ್ ಸ್ಟಾಪ್ ಇಳಿಯೋಣ ಬಿಡು ಏನೂ ಆಗಲ್ಲ. ಅಟ್ಲೀಸ್ಟ್ ನಾನು ಪೇ ಮಾಡೋಕ್ಕೆ ರೆಡಿ ಇದ್ರೂ ಕಟ್ಟಿಸ್ಕೊಳಕ್ಕೆ ಟಿ ರೆಡಿ ಇಲ್ಲ. ಇವಾಗ ನಾವು ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಏನು ಹೇಳ್ತೀನಿ, 10 ನಿಮಿಷದಲ್ಲಿ ಟಿಕೆಟ್ ತೊಗೊಂಬಂದ್ಬಿಡೋದಲ್ಲಪ್ಪ ಅಂತ ಹೇಳ್ತಾನೆ. ಹೆಂಗೆ ಹೋಗ್ಬಿಟ್ಟು ನೀವು ಹತ್ಬಿಟ್ಟು ಇಳಿದ್ಬಿಟ್ಟು 10 ನಿಮಿಷದಲ್ಲಿ ತೊಗೊಂಬಂದ್ಬಿಡ್ತೀರಾ ಹೇಳಿ? ಇದು ನಾನು ಫೈನ್ನ ಪೇ ಮಾಡಿರೋದು 280 ರೂಪಾಯಿ. ಅದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಇಳ್ದು ನಡ್ಕೊಂಡು ಬರ್ತಾಯಿದ್ದೆ ಬಸ್ ಸ್ಟಾಪ್ಗೆ ಹೋಗಬೇಕು ಅಂತ. ಸ್ವಲ್ಪ ವಾಕ್ ಮಾಡಿಕೊಂಡು ನೀವು ನೋಡ್ಬೋದು ಅಣ್ಣವ್ರು ಹೆಂಗೆ ಕರ್ಟನ್ ಹಾಕಿದ್ದಾರೆ ಅಂತ ಮಸ್ತಾಗೆ. ಸ್ಟಾಪ್ ರೀಚ್ ಆಗಿದ್ದ ತಕ್ಷಣವೇ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸನ್ಲೈಟ್ ನೋಡಿಕೊಂಡು ಹಾಫ್ ಆನ್ ಅವರ್ ಆದರೂ ಬಸ್ ಬಂದಿಲ್ಲ. ಸೌದತ್ತಿಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಫೈನಲಿ ಸೌದತ್ತಿಗೆ ರೀಚ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಫೈನಲಿ ರೀಚ್ ಹೇಳಿದ ಟೆಂಪಲ್. ಕೊನೆಗೂ ಟೆಂಪಲ್ ದೇವಸ್ಥಾನ ಹತ್ರ ಬಂದಿದ್ದೀನಿ. ಹೋಗ್ತಾ ಇದ್ದೀನಿ. ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸ್ ಇದು ನೋಡ್ಬೋದು. ಮುಂಚೆ ಇಲ್ಲಿ ನೀರೆಲ್ಲ ಬಂದು ಎಲ್ಲ ಕೊಚ್ಕೊಂಡು ಹೋಗಿತ್ತು. ಇವಾಗ ಸರಿ ಆಗಿದ್ದಾಯ್ತು ಅಂತ ಪೂಜೆ ಸಾಮಾನು ತೊಗೊಳೋಣ ಅಂತ ಹೇಳ್ಬಿಟ್ಟು ಇವ್ರ ಅಂಗಡಿಗೆ ಬಂದೆ. ಪೂಜೆ ಸಾಮಾನು ತೊಗೊಳಕ್ಕೆ ಬಂದಿದ್ದೀನಿ. ಇವ್ರ ಅಂಗಡೀಲಿ ಪೂಜೆ ಸಾಮಾನು ತೊಗೊತಾ ಇದ್ದೀನಿ. ಇವಾಗ ನೋಡೋಣ ಏನೇನು ಕೊಡ್ತಾರೆ ಅಂತ. ಓಕೆ ಅಣ್ಣ, ದೇವ್ರಿಗೆ ಇದೇನಾ ಕೊಡೋದು? ಸೀರೆ ಕೊಡ್ತಾರೆ. ಓಕೆ ಅಣ್ಣ. ಇದು ಅಣ್ಣ ಕಾಯಿ ಸರ್, ಕಾಯಿ ಓಕೆ. ₹100 ಓಕೆ ಅಣ್ಣ, ಇದೊಂದು ಕುಡಿ ಸಾಕು. ಅದು ಮಮ್ಮಿ ಪಾಪ ಬಂದಾಗ ತೊಗೊತಾರೆ ಅದನ್ನು. ಇದೊಂದು ತೊಗೊತಿದ್ದೀನಿ ಅಣ್ಣ. ಏನು ಬೇಕು? ಆರಾಮಾಗಿ ಬಂದಾಗ ನೀವು ಬ್ಯಾಗ್ ಕೂಡ ಇಲ್ಲೇ ಇಡ್ಬೋದು. ಆ್ಯಕ್ಚುಲಿ ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಂಟ್ರಾಗಲು ಫೈನಲಿ ಕುಂಕುಮ ಕೂಡ ಇಟ್ಟಿಸ್ಕೊಂಡಾಯಿತು. ಹೋಗ್ತಾ ಇದ್ದೀವಿ ನಾವು ವಾಕಿಂಗಲ್ಲಿ. ಫೈನಲಿ ಮುಗೀತು. ದೇವ್ರ ದರ್ಶನ ಮುಗೀತು. ದೇವ್ರದ ನೋಡಾಯಿತು. ಇವಾಗ ಗೋಯಿಂಗ್ ಟು ಬ್ಯಾಂಗ್ಳೂರ್ ಒನ್ಸ್ ಅಗೇನ್. ಮೀಟ್ ಯು ಸೂನ್. ಆಮೇಲೆ ಆಟೋ ಹಿಡ್ಕೊಂಡು ಬಸ್ ಸ್ಟಾಪ್ ಹೋಗೋಣ ಅಂದರೆ ಬಸ್ ಸ್ಟಾಪ್ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪ್ ಇಳ್ಕೊಂಡಾದ್ಮೇಲೆ ಒಂದು ರ್ಯಾಪಿಡೋ ಬುಕ್ ಮಾಡಿದೆ. ಎಲ್ಲೂ ಕೂಡ ರ್ಯಾಪಿಡೋ ಇದೆ ಹುಬ್ಳೀಲಿ. ಆರಾಮಾಗಿ ಹುಬ್ಳಿಗೆ ಹೋಗಿ ಒಂದು ರೂಮ್ಗೆ ಮಾಡ್ಕೊಂಡು ಫುಲ್ ಟಯರ್ಡ್ ಆಗಿತ್ತು. ನಿದ್ದೆ ಬೇರೆ ಮಾಡಿರಲಿಲ್ಲ, 2 ದಿನ ಆಗಿತ್ತು. ಅದಕ್ಕೋಸ್ಕರ ಅಂದ್ಬಿಟ್ಟು ಹುಬ್ಳಿ ಒಳಗಡೆ ಎಲ್ಲ ಸರೌಂಡಿಂಗ್ ಆಗ್ತಾ ಇದ್ವಿ ರ್ಯಾಪಿಡೋದಲ್ಲಿ. ನೀವು ನೋಡೋದು ಹುಬ್ಳಿ ಎಕ್ಸ್ಪ್ಲೋರಿಂಗ್ ಸಿಟಿ ಒಳಗಡೆ ಅಂತ. ಹುಬ್ಳಿ ಸಿಟಿ ಫೈನಲಿ ರೂಮ್ ಸಿಕ್ತು ನನಗೆ. ರೂಮ್ ನೋಡ್ಬೋದು. ಇದು ಬರೀ 500 ರೂಪಾಯಿಗೆ ನಿಮಗೆ ರೂಮ್. ಇದು ಒಂದಿನ ಫುಲ್ ಸ್ಟೇ ಆಗ್ಬೋದು ಆರಾಮಾಗಿ, ಟೆನ್ಷನ್ ಇಲ್ದಲೆ. ಬಿಕಾಸ್ ನಾನೊಬ್ಬನೇ ಇದ್ದಿದ್ದು, ಅಲೋನ್ ಟ್ರಾವೆಲಿಂಗ್ ಅಲ್ಲ. ಆಮೇಲೆ ಬುದ್ಧ ಪಿಕ್ಚರ್ ಬೇರೆ ಹಾಕಿದ್ದಾರೆ ಪೀಸ್ಫುಲ್ಲಾಗೆ. ರೂಮ್ ವ್ಯೂ ಎಲ್ಲ ನೋಡಿ
ಹೆಂಗಿದೆ 500 ರೂಪಾಯಿಗೆ ವರ್ತಬಲ್ಲ ಇಲ್ವಂತ ಕಮೆಂಟ್ ಆಗಿ ಕೆಳಗಡೆ, ನೀವು ಕಮೆಂಟ್ ಮಾಡೋದ್ರ ಮೇಲೆ ನೋಡೋಣ. ಬೆಂಗಳೂರಲ್ಲಂತೂ ಸಿಗೋಕ್ಕೆ ಚಾನ್ಸೇ ಇಲ್ಲ ನಿಮ್ಗೆ 500. ಅದಾದ್ಮೇಲೆ ಮನೇಲಿ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಕಾಮಿಸ್ಕೊಂಬಪ್ಪ ಬೆಂಗಳೂರಿಗೆ ಎಲ್ಲಿನೇ ಅಲ್ಲೇ ಇರ್ತೀಯ ಅಂದ್ಬಿಟ್ಟು ಟಿಕೆಟ್ ತೊಗೊಳ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋದೆ. ಫೈನಲಿ ಟಿಕೆಟ್ ಸಿಕ್ತು. 160 ರೂಪಾಯಿ ಟಿಕೆಟ್ ಪ್ರೈಸು. ನೋಡ್ಬೋದು, ಅದನ್ನು ಹಾಕ್ತೀನಿ. ಬಿದ್ದೆ ಆಕ್ಸಿಡೆಂಟ್ ಆಗಿತ್ತು, ಸ್ವಲ್ಪ ಬಾಡಿ ಮಸಾಜ್ ಇರಲಿ ಅಂದ್ಬಿಟ್ಟು ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ. ಫೈನಲಿ ಟ್ರೈನ್ ಬಂತು, ಟ್ರೈನ್ ಹತ್ತದೆ. ಇವ್ರ ಫ್ರೆಂಡ್ ಆದರು ಇಲ್ಲಿ ಟ್ರೈನಲ್ಲಿ. ಬ್ರೋ ಹೆಸ್ರೇನು ಬ್ರೋ? ದೇವರಾಜ್. ಮಾತಾಡಿ ಏನಾದರೂ ಹೇಳಂಗಿದ್ರೆ. ಏನು ಮಾತಾಡೋಣ? ಟ್ರೈನ್ ಸ್ಟಾಪ್ ಮಾಡಿದ್ದಾರೆ. ಬೆಂಗಳೂರು ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.